ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಸಮರ್ಸಿಂದೆ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೈದರಾಬಾದ್ನಲ್ಲಿರುವ ಮತ್ತೊಂದು ಪ್ರವಾಸಿ ತಾಣ ತೋರಿಸ್ತಾ ಇದ್ದೀವಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಗೋಲ್ಕೊಂಡ ಫೋರ್ಟ್. ಗೋಲ್ಕೊಂಡ ಕೋಟೆ ಎಲ್ಲರಿಗೂ ನೋಡಬೇಕು ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿದೆ ಈ ಕೋಟೆ. ಇದು ಹೈದರಾಬಾದ್ ಸಿಟಿಯಿಂದ ಒಂದು 11 ಕಿಲೋಮೀಟರ್ ದೂರದಲ್ಲಿದೆ. ಇದಕ್ಕೆ ನಿಮಗೆ ಬಸ್ಸಸ್ ಕೂಡ ಸಿಗುತ್ತೆ ಮತ್ತು ಆಟೋದಲ್ಲಿ ಕೂಡ ಬರ್ಬೋದು. ಮತ್ತು ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂದರೆ ಜೂಬ್ಲಿ ಹಿಲ್ಸ್ ಅಥವಾ ಪೆದ್ದಮ್ಮ ಟೆಂಪಲ್ ಸ್ಟಾಪ್ ಅಂತ ಹೇಳ್ತಾರೆ, ಬ್ಲೂ ಲೈನ್, ಅಲ್ಲಿಗೆ ನೀವು ಬರ್ಬೋದು. ಅಲ್ಲಿಂದ ಒಂದು 7 ಕಿಲೋಮೀಟರ್ಸ್ ದೂರದಲ್ಲಿ ಆಗುತ್ತೆ ನಿಮಗೆ ಮೆಟ್ರೋ ಸ್ಟೇಷನಿಂದ. ಅಲ್ಲಿಂದ ಆಟೋದಲ್ಲಿ ಕೂಡ ಬರ್ಬೋದು. ಇದಕ್ಕೆ ನಿಮಗೆ ಎಂಟ್ರಿ ಫೀಸ್ ಬಂದು 25 ರೂಪೀಸ್ ಪರ್ ಹೆಡ್ ತೊಗೊಳ್ತಾರೆ. ಫಾರಿನರ್ಸ್ ಏನಾದ್ರು ಇತ್ತು ಅಂದರೆ ಅದಕ್ಕೆ 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ನೀವು ಸ್ಟಿಲ್ ಕ್ಯಾಮ್ರಾಸ್ ಏನಾದ್ರು ತೊಗೊಂಡೋಗ್ತೀನಿ ಅಂದರೆ 25 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ಈ ಫೋರ್ಟ್ದು ಟೈಮಿಂಗ್ಸ್ ಬಂದು 9 AM ಇಂದ 5:30 PM, ಅಂದರೆ ಬೆಳಿಗ್ಗೆ 9 ಗಂಟೆಗೆ ಓಪನ್ ಆದರೆ ಸಂಜೆ 5:30 ತನಕನೂ ಇರುತ್ತೆ. ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ, ಇದು ಮೇಯ್ನ್ ಎಂಟ್ರೆನ್ಸ್, ಇದು ಮೇಯ್ನ್ ಡೋರ್ ಇದ್ರದ್ದು ಗೋಲ್ಕೊಂಡ ಫೋರ್ಟ್ದು. ತುಂಬ ದೊಡ್ಡದಾಗಿದೆ. ಇದು ನೋಡಲಿಕ್ಕೆ ನೀವು ಜಸ್ಟ್ ಹೋಗಿ ನೋಡ್ಕೊಂಬರ್ತೀನಿ ಅಂದ್ರೇ ನಿಮಗೆ 2-2.5 ಗಂಟೆ ಟೈಮ್ ಬೇಕಾಗುತ್ತೆ. ನೀವು ಡೀಟೇಲಾಗಿ ನೋಡ್ತೀನಿ ಅಂದರೆ ನಿಮಗೆ ಹಾಫ್ ಡೇನೇ ಬೇಕಿದು ನೋಡಲಿಕ್ಕೆ. ನೋಡಿ, ಇಲ್ಲಿ ನಾನು ನಿಮಗೆ ಒಳಗಡೆ ಡೋರ್ ಒಳಗಡೆಯಿಂದ ಕರ್ಕೊಂಡು ಹೋಗ್ತೀನಿ. ತುಂಬ ಹೈಟಲ್ಲಿದೆ ಡೋರ್ ಕೂಡ. ತುಂಬ ಹಳೇ ಕಾಲದಿರೋದ್ರಿಂದ ತುಂಬ ಚೆನ್ನಾಗಿ ಕೂಡ ಇದೆ. ನೋಡಿ ಎಷ್ಟು ಎತ್ತರವಾಗಿದೆ ಅಂತಂದರೆ ಡೋರ್ ತುಂಬ ಎತ್ತರವಾಗಿದೆ. ಆಗಿನ ಕಾಲದಲ್ಲಿ ಸೈನಿಕರೆಲ್ಲ ಒಳಗಡೆ ಬರಬಾರ್ದು ಅಂತ ಇಷ್ಟು ದೊಡ್ಡ ಡೋರ್ಗಳನ್ನ ಮಾಡ್ತಾಯಿದ್ರು. ಮತ್ತು ಇಲ್ಲಿ ಫೋರ್ಟ್ ಬಗ್ಗೆ ಕೆಲವು ಡೀಟೇಲ್ಸ್ನೆಲ್ಲ ಬರೆದಿದ್ದಾರೆ. ನಾನು ನಿಮಗೆ ಆ ಫೋರ್ಟ್ ಬಗ್ಗೆ ಡೀಟೇಲಾಗಿ ಸ್ಟೋರಿ ಕೂಡ ಹೇಳ್ತೀನಿ. ಅದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇದನ್ನು. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಸೆಂಟ್ರಲ್ಲಿ. ಇಲ್ಲಿ ನೀವು ಕ್ಲ್ಯಾಪ್ ಹೊಡೆದ್ರೆ ನಿಮಗೆ ಎಕೋ ಬರುತ್ತೆ. ಅದು ನೋಡಿ, ನೀವು ಕೇಳಿಸ್ಕೊಳ್ತಾ ಇರ್ಬೋದು, ತುಂಬ ಚೆನ್ನಾಗಿ ಎಕೋ ಬರುತ್ತೆ. ಇದೇ ಥರ ಕೆಲವು ವಿಶೇಷಗಳಿವೆ. ಇದೇನು ಅಂದರೆ ಮುಂಚೆ ಹಳೆ ರಾಜರ ಕಾಲದಲ್ಲಿ ಇಲ್ಲಿ ಯಾರಾದರೂ ಬಂದರೆ ಆ ಸೌಂಡು ಅವರ ದರ್ಬಾರ್ ಹಾಲ್ ತನಕನೂ ಬರ್ತಾಯಿತ್ತು. ಅದಕ್ಕೋಸ್ಕರ ಅಲ್ಲಿ ಆ ಥರ ಸೌಂಡ್ ಬರೋ ಥರ ಮಾಡಿದರು. ಜಸ್ಟ್ ಒಂದು ಇನ್ಫಾರ್ಮೇಷನ್ ಥರ, ಅಂದರೆ ಅಲ್ಲಿ ಯಾರೋ ಬಂದಿದ್ದಾರೆ ಅನ್ನೋದು ಒಂದು ಇನ್ಫಾರ್ಮೇಷನ್ ಅಲ್ಲಿ ರಾಜರ ದರ್ಬಾರ್ ತನಕನೂ ಕೇಳಿಸ್ತಾ ಇತ್ತು ಅದು. ಇಲ್ಲಿ ನಿಮ್ಮ ಒಳಗಡೆ ನೋಡ್ತಾ ಇದ್ರೆ ನಿಮಗೆ ದರ್ಬಾರ್ ಹಾಲ್ ಮತ್ತು ಮಾಸ್ಕ್, ಪ್ರಿಸನ್ ಇದೆಲ್ಲ ಎಲ್ಲೆಲ್ಲಿದೆ ಅನ್ನೋದಕ್ಕೆ ಒಂದು ಕೆಲವು ನ್ಯಾವಿಗೇಷನ್ಸ್ ಕೂಡ ಹಾಕಿದ್ದಾರೆ. ಮತ್ತು ಇಲ್ಲಿ ಪಿರಂಗಿಗಳನ್ನೂ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಈಗ ಇಲ್ಲೇನು ತೋರಿಸ್ತಾ ಇದ್ದೀನಿ, ಇದು ಪಿರಂಗಿಗಳು. ಹಳೆ ಕಾಲದಲ್ಲಿ ಯುದ್ಧದಲ್ಲೆಲ್ಲ ಇದನ್ನು ಬಳಸ್ತಾ ಇದ್ರು. ಅದನ್ನು ಇಲ್ಲಿ ಗೋಲ್ಕೊಂಡ ಫೋರ್ಟ್ ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ. ಇನ್ನು ಈ ಗೋಲ್ಕೊಂಡ ಫೋರ್ಟ್ ಬಗ್ಗೆ ಹೇಳಬೇಕು ಅಂದರೆ, ಹೈದರಾಬಾದ್ನ ಪಶ್ಚಿಮ ಭಾಗದಲ್ಲಿರುವ ಗೋಲ್ಕೊಂಡ ಕೋಟೆ ಮೂಲತಃ ಮಂಕಾಲ್ ಎಂದು ಕರೀತಾ ಇದ್ರು ಇದನ್ನು. ಮತ್ತು ಇದನ್ನು 1143ರಲ್ಲಿ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಇದು ವಾರಂಗಲ್ ರಾಜನ ಆಳ್ವಿಕೆಯಲ್ಲಿ ಮಣ್ಣಿನ ಕೋಟೆಯಾಗಿ ಪ್ರಾರಂಭವಾಯಿತು. ಅದಾದ ನಂತರ ಬಹುಮನಿ ಸುಲ್ತಾನ ಮತ್ತು ಕುತುಬ್ ಶಾಹಿ ರಾಜವಂಶದಿಂದ ಭದ್ರಪಡಿಸಲಾಯಿತು ಅಂತ ಕೂಡ ಹೇಳ್ತಾರೆ. ಅದು ಯಾವಾಗ ಅಂತಂದರೆ 14ರಿಂದ 17ನೇ ಶತಮಾನಗಳು. ಈ ಗೋಲ್ಕೊಂಡ ಕೋಟೆಯ ಒಳಗಡೆ ನಾವು ಈಗಲೂ ಇಲ್ಲಿ ಅರಮನೆಗಳು, ಮಸೀದಿಗಳು ಮತ್ತು ಇತರ ಕಟ್ಟಡಗಳನ್ನು, ನೋಟಗಳನ್ನು ನೀಡುವ ಬೆಟ್ಟದ ಅವಶೇಷಗಳನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಈ ಕೋಟೆಯು 13ನೇ ಶತಮಾನದ ಆರಂಭದಲ್ಲಿ ಕಾಕತೀಯರು ಮತ್ತು ನಂತರ 16 ಮತ್ತು 17ನೇ ಶತಮಾನದಲ್ಲಿ ಕುತುಬ್ ಶಾಹಿ ರಾಜರು ಆಳಿದರು ಅಂತ ಕೂಡ ಹೇಳ್ತಾರೆ. ಈ ಕೋಟೆಯು 120 ಮೀಟರ್ ಎತ್ತರದ ಬೆಟ್ಟದ ಮೇಲೆ ನೆಲೆಗೊಂಡಿದೆ. ಸುತ್ತಲೂ ಬೃಹತ್ ಕೋಟೆಗಳಿವೆ. ಇದನ್ನು ಮೂಲತಃ ತೆಲುಗಿನ ಶೆಪರ್ಡ್ ಹಿಲ್ ಅಥವಾ ಗೊಲ್ಲಕೊಂಡ ಎಂದು ಕರೀತಾರೆ. ಯಾಕಂದರೆ ಶೆಪರ್ಡ್ ಅಂತಂದರೆ ಗೊಲ್ಲರು ಮತ್ತು ಹಿಲ್ ಅಂತಂದರೆ ಬೆಟ್ಟ. ಗೊಲ್ಲಕೊಂಡ
ಅಂದರೆ ಗೊಲ್ಲ ಅಂತಂದರೆ ತೆಲುಗಲ್ಲಿ ಶೆಪರ್ಡ್ ಅಂತ, ಕೊಂಡ ಅಂತಂದರೆ ಬೆಟ್ಟಕ್ಕೆ ಕೊಂಡ ಅಂತ ಕರೀತಾರೆ. ಇದೆರಡೂ ಸೇರಿಸಿ ಗೊಲ್ಲಕೊಂಡ, ಅದು ಹೋಗ್ತಾ ಹೋಗ್ತಾ ನಿಮಗೆ ಗೋಲ್ಕೊಂಡ ಅಂತ ಹೆಸರಾಯ್ತದು. ದಂತಕಥೆಯ ಪ್ರಕಾರ ಕುರುಬನ ಹುಡುಗನು ಈ ಕಲ್ಲಿನ ಕೋಟೆಯ ಮೇಲೆ ವಿಗ್ರಹವನ್ನು ಕಂಡುಹಿಡಿತಾನೆ. ಅದು ಆ ಪವಿತ್ರ ಸ್ಥಳದ ಸುತ್ತಲೂ ಮಣ್ಣಿನ ಕೋಟೆಯನ್ನು ನಿರ್ಮಿಸಲು ಕಾರಣವಾಗ್ತದೆ. ಬಹುಮನಿ ಆಡಳಿತಗಾರರು ನಂತರ ನಿಯಂತ್ರಣವನ್ನು ಪಡೆಯುತ್ತಾರೆ ಮತ್ತು ಕುತುಬ್ ಶಾಹಿ ರಾಜರು ಇದನ್ನು ಬೃಹತ್ ಕೋಟೆಯಾಗಿ ವಿಸ್ತರಿಸ್ತಾರೆ. ಮತ್ತು ಈ ಕೋಟೆಯು ವಿವಿಧ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು 1687ರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಇದನ್ನು ವಶಪಡಿಸಿಕೊಂಡರು ಅಂತ ಕೂಡ ಹೇಳ್ತಾರೆ. ಗೋಲ್ಕೊಂಡ ಕೋಟೆಯೊಳಗಡೆ ಒಂದು ಉತ್ತಮ ಯೋಜಿತ ಪಟ್ಟಣನೇ ಇತ್ತು ಅಂತ ಕೂಡ ಹೇಳ್ಬೋದು. ಯಾಕಂದರೆ ಮಾರ್ಕೋಪೋಲೋ ಅನ್ನೋ ಒಂದು ವಿದೇಶಿ ಪ್ರವಾಸಿಗರ ಪ್ರಕಾರ, ಅವ್ರು ಗಮನಿಸಿದ ಪ್ರಕಾರ ಇಲ್ಲಿ ರತ್ನಗಳು ಮತ್ತು ವಜ್ರಗಳು ವ್ಯಾಪಾರ ಮಾಡ್ತಾಯಿದ್ರು ಅಂತಲೂ ಹೇಳ್ಬೋದು. ಹಾಗೂ ವಿಶ್ವವಿಖ್ಯಾತ ಕೊಹಿನೂರ್ ವಜ್ರ ಕೂಡ ಇಲ್ಲಿಂದನೇ ಬಂದಿದ್ದು ಅಂತ ಕೂಡ ಇತಿಹಾಸದಲ್ಲಿ ಹೇಳ್ತಾರೆ ಅಲ್ವಾ. ಎಷ್ಟು ಅದ್ಭುತ ಅಲ್ಲ ಇದು. ಕೊಹಿನೂರ್ ವಜ್ರ ಎಷ್ಟು ಫೇಮಸ್ ಇದೆ. ಅದು ನಮ್ಮ ಭಾರತದ ಒಂದು ಹೈದರಾಬಾದ್ನಲ್ಲಿರುವ ಗೋಲ್ಕೊಂಡ ಫೋರ್ಟ್ನಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ಅದ್ಭುತ ಬೇರೆ ಯಾವುದೂ ಇಲ್ಲ ಅಂದ್ಕೊಳ್ತೀನಿ. ಪ್ರತಿದಿನ ಗೋಲ್ಕೊಂಡ ಫೋರ್ಟಲ್ಲಿ ಸೌಂಡ್ ಮತ್ತು ಲೈಟಿಂಗ್ ಶೋ ಕೂಡ ಇರುತ್ತೆ ಈವ್ನಿಂಗ್. ಅದು ಯಾವ ಥರ ಅಂತಂದರೆ ಅದನ್ನು ಚಾರ್ಜಬಲ್ ಬೇಸಿಸ್, ಅಂದರೆ ಇಲ್ಲಿ ಗೋಲ್ಕೊಂಡ ಫೋರ್ಟ್ ಕತೆ ಏನಿದೆ ಅಲ್ಲಿ ನಿಮಗೆ ಸೌಂಡ್ ಮತ್ತು ಲೈಟಿಂಗ್ ಶೋ ಅಲ್ಲಿ ತೋರಿಸ್ತಾರೆ. ಇದಕ್ಕೆ 140 ರೂಪಾಯಿ ದೊಡ್ಡವ್ರಿಗೆ ಚಾರ್ಜ್ ಮಾಡ್ತಾರೆ ಮತ್ತು 110 ರೂಪಾಯಿ ಮಕ್ಕಳಿಗೆ ಚಾರ್ಜ್ ಮಾಡ್ತಾರೆ. ಅದನ್ನು ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ನಾರ್ಮಲ್ ಕ್ಲಾಸ್ ಅಂತ ಕೂಡ ಇದೆ, ಅದರಲ್ಲಿ 80 ರೂಪಾಯಿ ದೊಡ್ಡವ್ರಿಗೆ ಚಾರ್ಜ್ ಮಾಡ್ತಾರೆ, 60 ರೂಪಾಯಿ ಮಕ್ಕಳಿಗೆ ಚಾರ್ಜ್ ಮಾಡ್ತಾರೆ. ಇದು ಶೋ ಯಾವ ಥರ ಇರುತ್ತೆ ಅಂತಂದರೆ, ನೀವೇನಾದರೂ ನವಂಬರ್ ಅಥವಾ ಫೆಬ್ರವರಿ ಮಂತಲ್ಲಿ ಏನಾದ್ರು ಹೋಗಂಗಿದ್ರೆ ಫಸ್ಟ್ ಶೋ ಅಂದರೆ ಪ್ರತಿದಿನ 2 ಶೋ ಇರುತ್ತೆ. ಫಸ್ಟ್ ಶೋ ಬಂದು 6:30 ಗಂಟೆಗೆ ಸಂಜೆ ಸ್ಟಾರ್ಟ್ ಆಗುತ್ತೆ. ಅದು ಇಂಗ್ಲೀಷಲ್ಲಿರುತ್ತೆ, ಪ್ರತಿದಿನವೂ ಇಂಗ್ಲೀಷಲ್ಲೇ ಇರುತ್ತೆ ಫಸ್ಟ್ ಶೋ ಮಾತ್ರ. ಮತ್ತು ಸೆಕೆಂಡ್ ಶೋ ಬಂದು 7:45ಗೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಿಮಗೆ ತೆಲುಗು ಲ್ಯಾಂಗ್ವೇಜಲ್ಲಿರುತ್ತೆ. ಯಾವ್ಯಾವ ದಿನ ಅಂತಂದರೆ ಮಂಡೇ, ವೆಡ್ನೆಸ್ಡೇ ಮತ್ತು ಫ್ರೈಡೇ. ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಏನಾದ್ರು ಬೇಕು ಅಂದರೆ ಅದು ನಿಮಗೆ ಟ್ಯೂಸ್ಡೇ, ಥರ್ಸ್ಡೇ, ಸ್ಯಾಟರ್ಡೇ ಮತ್ತು ಸಂಡೇ ಇರುತ್ತೆ. ಮತ್ತು ನೀವೇನಾದರೂ ಮಾರ್ಚಿಂದ ಅಕ್ಟೋಬರ್ ಈ ಮಂತ್ಗಳಲ್ಲಿ ಏನಾದ್ರು ಹೋಗಂಗಿದ್ರೆ ಫಸ್ಟ್ ಶೋ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ಪ್ರತಿದಿನ ಕೂಡ. ಮತ್ತು ಸೆಕೆಂಡ್ ಶೋ ಬಂದು 8:15ಗೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ಸೇಮ್ ನಿಮಗೆ ತೆಲುಗು ಬೇಕು ಅಂದರೆ ಮಂಡೇ, ವೆಡ್ನೆಸ್ಡೇ, ಫ್ರೈಡೇ ಇರುತ್ತೆ. ಹಿಂದಿ ಲ್ಯಾಂಗ್ವೇಜಲ್ಲಿ ಬೇಕು ಅಂದರೆ ನಿಮಗೆ ಟ್ಯೂಸ್ಡೇ, ಥರ್ಸ್ಡೇ, ಸ್ಯಾಟರ್ಡೇ ಮತ್ತು ಸಂಡೇ ಇರುತ್ತೆ. ಇದ್ರದ್ದು ನಾನು ನಿಮಗೆ ಕೆಲವು ಕ್ಲಿಪ್ಪಿಂಗ್ಸ್ ತೋರಿಸಿದ್ದೀನಿ ವೀಡಿಯೋಸು, ನೀವು ನೋಡ್ಬೋದು ಇದರಲ್ಲೂ ಕೂಡ. ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಇನ್ ಡೀಟೇಲಾಗಿ ತುಂಬ ಚೆನ್ನಾಗಿರುತ್ತೆ. ಅದರದ್ದು ಪೂರ್ತಿ ಕತೆ ನಿಮಗೆ ಗೊತ್ತಾಗುತ್ತೆ. ಗೋಲ್ಕೊಂಡ ಫೋರ್ಟ್ ಅಂತ ಯಾಕೆ ಕರೀತಾರೆ, ಮತ್ತು ಗೋಲ್ಕೊಂಡ ಫೋರ್ಟ್ನ ಯಾವ್ಯಾವ ರಾಜಂದಿರು ಆಳ್ವಿಕೆ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನಿಮಗೆ ಅದನ್ನು ಲೈಟ್ ಮತ್ತು ಸೌಂಡ್ ಶೋ ಮೂಲಕ ನಿಮಗೆ ತೋರಿಸ್ತಾರೆ. वैसे तो इस पहाड़ी का पुराना नाम मंगलवार था, मगर कुछ लोगों का कहना है कि गोलकुंड जैसा होने की वजह से इस किले को गोलकुंडा कहा जाने लगा। दूसरों का मानना है कि यहाँ गडेरिया अपनी भेड़ें चलाया करते थे, लिहाजा तेलुगु भाषा में इसे गोल्लाकोंडा यानी गडेरियों की पहाड़ी का नाम दिया गया। अब मैं आपको इस किले के इतिहास की कुछ झांकियां दिखाता हूं। आइए यहां बैठे।
आज से करीब 800 साल पहले 12वीं शताब्दी में यह पूरा इलाका देवगिरी के यादवों और वरंगल के काकतीयों के अधीन था। काकतीय राजाओं ने तेलंगाना पर 200 बरस तक राज किया और इसी दौरान तेलुगु भाषी लोगों ने अपनी अलग पहचान कायम की गया। लेकिन उत्तरी हमलावरों के कदम रोके न रुके। खिलजियों के बाद तुगलक आए और फिर न यादव रहे न काकतीय। दिल्ली के तुगलक सुल्तान भी इस इलाके को ज्यादा दिनों तक अपने कब्जे में नहीं रख सके। क्यों? इसलिए कि एक तरफ कापर नायक जैसे सामंतों ने लोगों को इकट्ठा करके तेलंगाना को तुगलकों से आजाद करा लिया, दूसरी तरफ दक्कन में तुगलकों के सूबेदारों ने बगावत करके दिल्ली सल्तनत के जुए को उतार फेंका। इन्हीं में से एक सूबेदार अलाउद्दीन हसन बहमन शाह ने सन 1347 में बहमनी सल्तनत की नींव रखी। इसके बाद जल्द ही बहमनी सल्तनत और वरंगल के राजा कापर नायक के बीच लड़ाई छिड़ गई। झगड़ा कृष्णा और तुंगभद्रा नदियों के दुआब पर कब्जे का था। जीत किसकी हुई? जीत हुई दूसरे बहमनी। क्यों फरिश्ता साहब, आप तो ईरान से आए हैं, बहुत सी जगह देखी हैं आपने। हमारा गोलकुंडा कैसा लगा? वल्लाह, गोलकुंडा की शान का कहना ही क्या मिर्जा साहब। हर किस्म का सामान यहाँ मिलता है और इफरात में। इसीलिए तो फारिस, अरब, तुर्किस्तान और विलायत के सामान पीछे चले आते हैं। मैं आजकल एक तारीखी मजमूए के लिए जानकारी इकट्ठी कर रहा हूँ। गोलकुंडा के जिक्र के बिना मुझे लगता है ये तारीख अधूरी रहेगी। किले की आबादी बहुत बढ़ गई है। भीड़ भाड़ और पानी की कमी से बीमारियों का अंदेशा बढ़ता जा रहा है। आप ठीक कहते हैं पेशवा, लेकिन अरे वाह, एक ख्याल हमें अभी अभी आया है। क्यों न एक नया शहर आबाद किया जाए? इरादा तो बहुत नेक है हुजूर। हाँ, एक नया शहर, खुला, कुशादा, जिसमें लोग आराम से रह सके, जो उतना ही शानदार हो जितनी हमारी ये सल्तनत। क्या आपकी नजर में कोई माकूल जगह है? आलिजा मूसी नदी के पार एक उम्दा जगह है, वही जहाँ चिचलम गांव है। हम उस जगह से बखूबी वाकिफ हैं पेशवा। वो जगह खुली है, आबो हवा के लिहाज से भी उम्दा है, पानी की कोई तंगी नहीं और किले के नजदीक भी है। सुभान अल्लाह, तो फिर हम नया शहर वहीं बसाएंगे। చాలు స్వర్ణ ప్రాకార గోపుర ద్వారములతో సుందరమై ఉండిడి ఇదిగో. ಕೋಟೆಯ ಎತ್ತರ ಪ್ರದೇಶದಲ್ಲಿ ಶಸ್ತ್ರಾಗಾರಗಳು, ಮಸೀದಿಗಳು, ಧಾನ್ಯಗಳನ್ನು ಶೇಖರಣೆ ಮಾಡುವ ಕೊಠಡಿಗಳು, ಜಲಾಶಯಗಳು ಮತ್ತು ಪ್ರೇಕ್ಷಕರ ಕೋಣೆಗಳನ್ನು ಒಳಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಕೋಟೆಯ ಬುಡದಲ್ಲಿ ರಾಣಿಯರು ಮತ್ತು ರಾಜಕುಮಾರಿಯರು ಮತ್ತು ಅವರನ್ನು ನೋಡಿಕೊಳ್ಳುವವರ ನಿವಾಸಗಳು ಇದೆ ಅಂತ ಕೂಡ ಹೇಳ್ತಾರೆ. ಮತ್ತು ಈ ಕೋಟೆಯು ತನ್ನ ಪ್ರಭಾವಶಾಲಿ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಇದು ಹೈದರಾಬಾದ್ನ ಶ್ರೀಮಂತ ಐತಿಹಾಸಿಕ ಸಾಕ್ಷಿಯಾಗಿದೆ. ಈ ಗೋಲ್ಕೊಂಡ ಕೋಟೆನ ನೀವು ಪೂರ್ತಿ ನೋಡಬೇಕು, ಇದ್ರ ಬಗ್ಗೆ ತುಂಬ ಜಾಸ್ತಿ ತಿಳ್ಕೊಬೇಕು ಅಂದರೆ ಅಲ್ಲಿ ನಿಮಗೆ ಗೈಡ್ಗಳು ಕೂಡ ಸಿಗ್ತಾರೆ. 500 to 1000 rupees ಚಾರ್ಜ್ ಮಾಡ್ತಾರೆ ಅವರು. ಅವ್ರದ್ದು ಸಹಾಯ ಏನಾದ್ರು ನೀವು ಅಲ್ಲಿ ತೊಗೊಂತು ಅಂದರೆ ನಿಮಗೆ ನಿಮ್ಮ ಜೊತೆಲೇ ಬಂದು ಪ್ರತಿಯೊಂದು ಜಾಗದ ಬಗ್ಗೆನೂ ಅವ್ರು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ವಾಪಸ್ ಕರ್ಕೊಂಬಂದು ಮೇಯ್ನ್ ಗೇಟ್ ಹತ್ರ ಬಿಡ್ತಾರೆ. ಅದಕ್ಕೇನಿಲ್ಲ ಅಂದರೂ ನಿಮಗೆ ಒಂದು ಹಾಫ್ ಡೇ ಅಂತೂ ಕಂಪ್ಲೀಟಾಗಿ ಹೋಗುತ್ತೆ. ಮತ್ತು ಮೇಲಾಗಿ ನೀವು ಅಲ್ಲಿಗೇನಾದರೂ ನೀವು ಗೋಲ್ಕೊಂಡ ಫೋರ್ಟಿಗೆ ಹೋಗ್ತೀನಿ ಅಂದರೆ ಆದಷ್ಟು ಶೂ ಹಾಕ್ಕೊಂಡು ಹೋಗಿ, ಯಾಕಂದರೆ ನಿಮಗೆ ಶೂ ಹಾಕ್ಕೊಂಡು ಹೋಗೋದ್ರಿಂದ ನಿಮ್ಗೆ ಒಳ್ಳೆ ಗ್ರಿಪ್ ಕೂಡ ಇರುತ್ತೆ ಅಲ್ಲಿ.
ಮತ್ತು ಎಲ್ಲ ಕಲ್ಲಲ್ಲಿರೋದ್ರಿಂದ ಕಾಲು ಕೂಡ ಸೇಫ್ ಆಗಿರುತ್ತೆ. ಮತ್ತು ಹೋಗ್ಬೇಕಾದ್ರೆ ನೀರಿನ ಬಾಟ್ಲು ಅಥವಾ ಏನಾದರೂ ನಿಮ್ಮ ಜೊತೇಲಿ ಏಜ್ ಆದವ್ರು ಏನಾದರೂ ಬಂತು ಅಂದರೆ ಅವ್ರಿಗೆ ಆದಷ್ಟು ನಿಮಗೆ ಕ್ಯಾಪ್ ಹಾಕ್ಕೊಂಡು ಅಥವಾ ಛತ್ರಿ ಹಿಡ್ಕೊಂಡು ಅಥವಾ ಅವರಿಗೆ ಬೇಕಾಗಿರತಕ್ಕಂಥ ಫ್ರೂಟ್ಸು ಅಥವಾ ಏನಾದರೂ ಫುಡ್ ಐಟಮು ಈ ಥರದ್ದು ಏನಾದರೂ ಅಲ್ಲಿ ತೊಗೊಂಡೋಗಿ. ಯಾಕಂದರೆ ಅಲ್ಲಿ ಮೇಲ್ಗಡೆ ಹೋದರೆ ನಿಮ್ಗೇನೂ ಸಿಗೋದಿಲ್ಲ, ಈವನ್ ನಿಮಗೆ ನೀರು ಕೂಡ ಸಿಗೋದಿಲ್ಲ. ಅಷ್ಟು ತುಂಬ ಬಿಸಿಲಲ್ಲಿ ಹೋಗ್ತೀವಿ ಅಂದರೆ ತುಂಬ ಟಯರ್ಡ್ ಆಗುತ್ತೆ. ಈ ಗೋಲ್ಕೊಂಡ ಫೋರ್ಟಲ್ಲಿ ಸಾಕಷ್ಟು ಮೂವಿ ಶೂಟಿಂಗ್ಗಳನ್ನ ಮಾಡಿದ್ದಾರೆ. ನಿಮಗೆ ತೇರೆ ನಾಮಲ್ಲಿ ನಿಮಗೆ ಸಲ್ಮಾನ್ ಖಾನ್ ಇದರಲ್ಲಿ ತುಂಬ ಶಾರ್ಟ್ಸ್ಗಳನ್ನ ತೆಗೆದಿದ್ದಾರೆ. ಮತ್ತು ಅಕ್ಷಯ್ ಕುಮಾರ್ದು ಮೊಹರಾ ಅಂತ ಓಲ್ಡ್ ಫಿಲಮ್ ಕೂಡ ಇಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಮತ್ತು ಅಮಿತಾಬ್ ಬಚ್ಚನ್ದು ಸೂರ್ಯವಂಶ ಈ ಥರ ಸಾಕಷ್ಟು ಮೂವಿಗಳನ್ನ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಮೇಲಾಗಿ ನಿಮಗೆ ತೆಲುಗು ಮೂವೀಸು ತುಂಬ ಫಿಲಮ್ಗಳು ಶೂಟಿಂಗ್ ಇಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಯಾರಿಗೆ ಒಬ್ರಿಗೆ ನಾವು ಕೆಲ್ಸಕ್ಕೆ ತೊಗೋಬೇಕು ಅಂದರೂ ಅವ್ರಿಗೊಂದು ಇಂಟರ್ವ್ಯೂ ಮಾಡಿ ಅವ್ರಿಗೇನು ಎಕ್ಸ್ಪೀರಿಯೆನ್ಸ್ ಇದೆ, ಅವ್ರದ್ದು ಸ್ಟ್ರೆಂತ್ ಏನು ಅದೆಲ್ಲ ನಾವು ನೋಡ್ತೀವಲ್ವ. ಅದೇ ರೀತಿ ರಾಜರ ಕಾಲದಲ್ಲೂ ಒಂದು ಟೆಸ್ಟ್ ಮಾಡ್ತಾಯಿದ್ರು. ಅಂದರೆ ಅವರ ಸೈನಿಕರಿಗೆ ತೊಗೋಬೇಕು ಅಂತಂದರೆ ಒಂದು ಟೆಸ್ಟ್ ಇರ್ತಾಯಿತ್ತು. ಅದು ಯಾವುದಪ್ಪ ಅಂತಂದರೆ ಇದು ಒಂದು 250 kg ವೆಯ್ಟ್ ಇರ್ತಕ್ಕಂಥ ಸ್ಟೋನ್, ಅಂದರೆ ಕಬ್ಬಿಣದ ಸ್ಟೋನ್ ಅಂತಲೇ ಹೇಳ್ಬೋದು. ಇದನ್ನು ಲೆಫ್ಟ್ ಹ್ಯಾಂಡಲ್ಲಿ ಎತ್ತಬೇಕು. ಒಂದೇ ಸಲ ಈ ಥರ ಎತ್ತಿದ್ರೆ ಅವನು ತುಂಬ ಬಲಶಾಲಿ, ಅವನು ಸೈನಿಕ ಆಗೋದಕ್ಕೆ ಲಾಯಕ್ಕಾಗಿದ್ದಾನೆ ಅಂದ್ಬಿಟ್ಟಿದ್ದೆ. ಅವ್ರಿಗೆ ಸೈನಿಕ ಆಗೋದಕ್ಕೆ ಅವರು ಒಪ್ಪಿಗೆ ಕೊಡ್ತಾಯಿದ್ರು. ಈ ಥರ ಟೆಸ್ಟ್ ಮಾಡೋದಕ್ಕೆ ಅಂತ ಇದನ್ನು ಉಪಯೋಗಿಸ್ತಾಯಿದ್ರು. ನಮ್ಮ ಈ ಗೋಲ್ಕೊಂಡ ಫೋರ್ಟ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ಒಂದು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಆದರೂ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಧನ್ಯವಾದಗಳು ವೀಕ್ಷಕರೇ.